ವೀಕ್ಷಕರೇ, ಈಗ ನಾವು ನಮ್ಮ ಡೋಬಿ ಅಣ್ಣ ಅವರ ಮನೆ ಒಳಗಡೆ ಬಂದಿದ್ದೀವಿ. ಮನೆ ಒಳಗಡೆ ಅವರ ದೇವರ ಗೂಡು ದೇವಸ್ಥಾನ ಥರನೇ ಇದೆ. ಸೊ ಅದರ ವಿಶೇಷತೆ ಏನು, ಅವರ ಮೇನ್ ದೇವರು ಅಂದರೆ ಅವರು ಆರಾಧಿಸುವಂಥ ಪೂಜಿಸುವಂಥ ದೇವರು ಯಾವುದು, ಎಲ್ಲದರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಯಾಕಂದರೆ ಇಲ್ಲಿ ನಾನಾ ಥರದ್ದು ನೀವು ತಾಮ್ರದ್ದು ನೋಡ್ಬೋದು, ಮತ್ತು ಅಲ್ಲಿ ಬೆಳ್ಳಿದು ನೋಡ್ಬೋದು, ಮತ್ತೆ ನೀವೆಂತ ಹೇಳಿದ್ದು ಬೇಡ, ಇನ್ನೊಂದು ತಾಮ್ರ ಮತ್ತೆ ಕಂಚು ನೋಡ್ಬೋದು. ಸೊ ಹೀಗಾಗಿ ಇದ್ರ ಬಗ್ಗೆ ನೀವು ಬೇಡ, ನನಗೆ ಮೇನು ನಿಮ್ಮ ದೇವಿ ಯಾರು, ಆಕೆಯ ಹೆಸರೇನು, ಮನೆ ದೇವರು, ಇದು ನಿಮ್ಮ ಮನೆ ದೇವರಲ್ವಾ? ಹಾ, ಎಲ್ಲರಿಗೂ ಒಂದೊಂದು ಮನೆ ದೇವರು. ಕುಚ್ಚಿ ಅಂತ ಬರ್ತದೆ, ಎಂತ ಕುಚ್ಚಿ ದೇವರು ಅಂತ. ಕುಚ್ಚಿ ದೇವರು ನಮ್ಮ ಕುಚ್ಚಿ. ಆ ಕುಚ್ಚಿ ದೇವರು ಅಂದಾಗ ಅವರಿಗೆ ಒಬ್ಬೊಬ್ಬರಿಗೆ ಅಲ್ಲಿ ಈಗ ಒಂದಿಷ್ಟು ಜನ ಅಂತ ಇರ್ತದೆ. ಅಂದರೆ ಈ ನಣಸಿ ದೇವ್ರ ಮಕ್ಕಳಿಗೆ ಅವರಿಗೆ ತಕ್ಕ ಈಗ ಇದೊಂದು ಕುಚ್ಚಿ. ಹಂಗಾಗಿ ಅಮ್ಮಳ ದೇವರು ಅಂತ ನಾವಿಲ್ಲಿ ಏನು ಹೇಳ್ತಾ ಇದ್ವಿ, ಅದು ಸಮೇತ ಒಂದು ಕುಚ್ಚಿ. ಇದೇ ಥರ ಎಲ್ಲ ನಮ್ಮ ಜನಾಂಗದಲ್ಲಿ ಇದೆ. ಅದಿಷ್ಟು ಕುಚ್ಚಿ ಅಂತ ಇನ್ನೂ ಲೆಕ್ಕ ಸಿಕ್ಕಿಲ್ಲ. ನಾವು 95-80ವರೆಗೂ ಲೆಕ್ಕ ಹಾಕಿದೋ, ಇನ್ನೂ ಸಿಕ್ಕಲಿಲ್ಲ, ಇನ್ನೂ ಇದ್ದಾವೆ. ಈ ಥರ ಅಂದರೆ ನಮ್ಮ ಈ ಜೈನ್ ಕುರುಬ ಜನಗಳಿಗೆ ಸಂಬಂಧಪಟ್ಟಂಥ ದೇವತೆಗಳು. ಹಿಂಗೆ ಇದು ಬಂದಾಗ ಇಲ್ಲಿ ಏನು ಹೇಳಿದೆ ಅಂದರೆ, ನಮ್ಮ ಮನೆಯಲ್ಲಿ ನಾವೇ ಅದನ್ನು ನಮ್ಮ ಮಕ್ಕಳಿಗೆ ತಕ್ಕ ಮತ್ತು ಹಿರಿಯವರು ಏನು ಗುರ್ತಿಸಿದ್ದಾರೆ, ಅದು ಈ ಅಜ್ಜಯ್ಯ ಅಜ್ಜಮ್ಮ ಹಿಂದಿನವರು ಅವರು ಇದನ್ನು ಪೂಜಿಸ್ಕೊಂಡು ಬಂದರು. ಎಲ್ಲಿ ಅವರು ಹೋಗಿ ಉಳಿಬೇಕು, ಎಲ್ಲಿ ಮನೆ ಮಾಡಿದ್ದಾರೆ, ಎಲ್ಲಿ ಉಳಿತಾರೆ ಅಂದರೆ ಹಿಂದೆಲ್ಲ ಇದ್ದಿದ್ದು ಬರೀ ಕಾಡಲ್ಲೇ, ಮನೇಲಿ ಇಲ್ಲ. ಆ ಕಾಡು ಒಳಗೆಲ್ಲ ಇದ್ದಾಗ ಒಂದು ಮರದ ಬುಡ್ಡೆ ಆಗಿರ್ಬೋದು, ಒಂದು ಬಿದಿರು ಬುಡ್ಡೆ ಆಗಿರ್ಬೋದು, ಈ ಥರ ಎಲ್ಲ ಬಂದಾಗ ಅಲ್ಲೇ ಮಡಿಕೊಂಡು ಅಲ್ಲೇ ಪೂಜಿಸ್ಕೊಂಡು ಅಲ್ಲೇ ಎಲ್ಲಿ ನೀರು ಸಿಗ್ತದೆ ಅಲ್ಲೇ ತೊಳೆದು ಇಲ್ಲ. ಈ ಥರ ಒಂದು ಹಿಂಗೆ ಬಂದ ಇಷ್ಟೇ ಗ್ರ್ಯಾಂಡ್ ಹಿಂಗೇನೆ. ಯಾಕಂದರೆ ಒಂದು ಕೊಲ್ಲಿ ಇರ್ತದೆ, ಅಲ್ಲಿ ಬಾವಿ ತೆಗಿತಾರೆ, ಅಲ್ಲೆಲ್ಲ ಪೂರ್ತಿ ಬಾವಿ ರೌಂಡೆಲ್ಲ ಸಗಣಿ ಹಾಕಿ ಸಾರಿಸಿ ಅಲ್ಲಿ ನೀರು, ಹಳೆ ನೀರೆಲ್ಲ ತೆಗೆದು ಹೊಸ ನೀರನ್ನ ಅಲ್ಲಿ ತಗೊಂಡು ದೇವ್ರು ತೊಳೆಯುವಂಥದ್ದು ಅಲ್ಲಿ. ಮತ್ತು ಅಲ್ಲಿಂದ ಇನ್ನೊಂದು ಏನು ಹೇಳ್ಬಿಡ್ತದೆ ಅಂದರೆ, ಅದು ಬೇರೆಯವ್ರು ಏನಾದ್ರು ಹೋಗಿ ನೀರು ತೆಗೆದ್ರೆ ಅದನ್ನು ತಗೊಳಂಗಿಲ್ಲ. ಈ ಥರ ಈಗಲೂ ನಮ್ಮ ಎಲ್ಲವರ ಜೈನ್ ಕುರುಬರ ಮನೆಯಲ್ಲಿ ಆವತ್ತೇ ಬೆಳಿಗ್ಗೆ ನೀರು ಸಾಯಂಕಾಲಕ್ಕೆ ಆಗಲೇ ತಕ್ಷಣ ತೆಗೆದುಬಿಟ್ಟು ತೊಳೆದಾಯಿತು. ಯಾಕದು? ಯಾಕೆಂದರೆ ಅದು ಒಂದು ಶುದ್ಧ ಅಂತ ನಮ್ಮಲ್ಲಿ. ನಾನು ಈಗ ಹೇಳೋದು ಹೆಂಗಿದ್ರೆ, ಮನಸ್ಸು ಶುದ್ಧವಾಗಿರಬೇಕು. ನನ್ನ ಮನಸ್ಸು ಶುದ್ಧ ಆಗಿರಬೇಕು. ನಾನು ದಡ್ಡನೇ ಆಗಿರ್ಬೋದು, ಆದರೆ ನಮ್ಮ ಮನಸ್ಸಿದೆಲ್ಲ ಆ ದೇವ್ರಂತ ಮನಸ್ಸಾಗಿರಬೇಕು. ಹಿಂಗೆ ಆದಾಗ ನಾವು ಶುದ್ಧವಾಗಿ ನನ್ನ ಮನಸ್ಸು ಚೆನ್ನಾಗಿದ್ದರೆ ಗ್ಯಾರಂಟಿ ದೇವ್ರು ನಂಬ್ತಾನೆ. ಆ ನಂಬಿಕೆಯಲ್ಲಿ ನಾವು ದೇವ್ರನ್ನೆಲ್ಲ ಈ ರೀತಿ ಒಳ್ಳೆ ಚೆನ್ನಾಗಿ ಇಟ್ಕೋಬೇಕು. ನಮ್ಮ ಅಡುಗೆನೂ ಈ ರೀತಿ ಮಾಡಬೇಕು. ನಾವು ಹೊಟ್ಟೆಗೆ ತಿಂತಾ ಇರೋದು ಬೇರೆ ಅಲ್ಲ. ಹೊಟ್ಟೆಗೆ ತಿನ್ನಾಗ ನನ್ನ ಹೊಟ್ಟೆ ಶುದ್ಧವಾಗಿದೆ, ನನ್ನ ಹೊಟ್ಟೆಗೆ ಶುದ್ಧವಾಗಿ ಇರೋದನ್ನೇ ಮಾಡ್ತೀನಿ. ನೀರು ಮಾತ್ರ ಅಲ್ಲ, ಊಟವೂ ಸಹ ಅವತ್ತೇ ಮುಗಿಬೇಕು. ಅವತ್ತೇ ಪಾತ್ರ ತೊಳಿಬೇಕು. ಎಲ್ಲನೂ ಸೌದೆನೂ ತಗೊಂಡು ಬಂದರೆ ತಕ್ಷಣವೇ ಬೇಯಿಸಿ ಅದನ್ನ ಹಿಂಗೆ ಬೆಂಕಿ ಹಾಕಿ ಅದನ್ನ ಕಾಯಿಸಿ ಅವತ್ತೇ ಮುಗಿಸ್ಬಿಟ್ಟು ಮತ್ತೆ ದಿನ ಸೌದೆ ಉತ್ಕೊಂಡು ಬರೋದೆ. ಈ ರೀತಿ ನಮ್ದು ಎಲ್ಲದೂ ಈ ಥರ ಶುದ್ಧ ಸೂಕ್ಷ್ಮದಿಂದ ನಡ್ಸ್ಕೊಂಡು ಬರುವಂಥ ಒಂದು ಈ ಜೈನ ಕುರುಬ ಜನ ನಾವು. ಹಿಂಗೆಲ್ಲ ಇದೆ ನಮ್ಮಲ್ಲಿ. ನಮ್ಮ ಒಂದು ಲೆಕ್ಕಸರದ ಪಾರಂಪರಿಕ ನಮ್ಮ ಸಂಸ್ಕೃತಿ ಅಂತೇಳಿ ನಡ್ಸ್ಕೊಂಡು ಬಂದಿರೋಂಥದ್ದು. ಹಂಗೆ ಎಲ್ಲವರಲ್ಲಿ ನಮ್ಮ ಜನಾಂಗದಲ್ಲಿ ಈ ರೀತಿ ಇದೆ. ಎಲ್ಲವರು ಅವರವರ ಮನೆಯಲ್ಲಿ ಈ ಥರ ಆವತ್ತು ಏನು ಬರೀ ಎದ್ರ ಬಗ್ಗೆನೇ ಒಟ್ಟು ಚೆನ್ನಾಗಿರಬೇಕು, ಎಲ್ಲನೂ ಚೆನ್ನಾಗಿರಬೇಕು. ಅಂದರೆ ನಮ್ಮ ಮನಸ್ಸಿಗೆ ಹಿಡಿಬೇಕು ಅಂತ. ಇಷ್ಟು ತಿಂದರೂ ತಿಂದಿದ್ನಿ ಅಂದಂಗೆ ತೃಪ್ತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಇದ್ರೇ ಮನುಷ್ಯನ ಆರೋಗ್ಯ ಮತ್ತು ಎಲ್ಲದನ್ನು ಕುಚಿ ಇದ್ರೇ ಒಂದು ಮನುಷ್ಯ ಅಂತ ಹೇಳುವಂಥದ್ದು. ಈ ಥರ ನಮ್ಮ ಇದು ನಡೀತಾರಂಥದ್ದು. ಈ ಥರ ನಡ್ಸ್ಕೊಂಡು ಬರೋದ್ರಲ್ಲಿ ನಮ್ಮಲ್ಲಿ ಈಗ ಈ ನಣಸಿ ದೇವರಲ್ಲಿ ಬಂದಾಗ ನಮ್ಮ ಮನೆಗೆ ಸಂಬಂಧಪಟ್ಟಿದೆ. ಎಂಥ ದೇವರದ ಹೆಸರು? ನಣಸಿ ತಾಯಿ. ಇದು ನಣಸಿ ತಾಯಿ. ದೇವರು ತಾಯಿ ಹೆಸರೇನು? ತಾಯಿದು ಹೆಸರು ಇದೆ. ಇದು ಒಂದು ಕಡೆ ಏನು ಹೇಳ್ತೀನಿ ಅಂದರೆ, ಇದ್ರಿಗೆ ನಣಸಿ ಮೂರ್ತಿ ಅಂತೇಳಿ ಮಗ, ಆ ಮಗ. ಇಲ್ಲಿ ನಣಸಿ ತಾಯಿ ಅಂದರೆ ಇದು ಹಿಂಗೆ, ಮಗನ ಹೆಸರು ನಣಸಿ ಮೂರ್ತಿ ಅಂತ. ಇದು ಈಗ ನಣಸಿ ತಾಯಿ ಅಂತೇಳಿ. ಇದು ಈಗ ಬಂದಾಗ ಇಲ್ಲಿ ಏನು ಹೇಳ್ತೀನಿ ಅಂದರೆ, ಇಲ್ಲಿ ಈಗ ಒಂದು ನಣಸಿ ತಾಯಿ ಇಲ್ಲಿದ್ದಾರೆ. ಈಗ ನಣಸಿ ಮೂರ್ತಿ ಅಲ್ಲಿ ಬೆಟ್ಟದಲ್ಲಿದೆ, ನಣಸಿ ಬೆಟ್ಟದಲ್ಲಿ. ಅಲ್ಲಿ ಬೆಟ್ಟಕ್ಕೆ ನಾವು ಪೂಜೆಗೆಲ್ಲ ವರ್ಷ ಮಾಡೋಂಥದ್ದು ನಡೆಸುವಂಥದ್ದು ಹೀಗೆಲ್ಲ ಇದೆ. ನಿಮ್ಮ ಹಬ್ಬ ಆಚರಣೆ ನಡೀತದೆ. ಆದರೆ ಅದು ನಮ್ಮ ಜನನೇ ಮಾಡೋವಂಥದ್ದು ಈ ಥರ. ಅದರಲ್ಲಿ ಬಂದಾಗ ಇಲ್ಲಿ ಒಂದು ದೇವರು ಇರಲ್ಲ, ಇಲ್ಲಿ ಎಲ್ಲ ಥರದ ದೇವರು ಸೇರ್ಕೋತದೆ ಇಲ್ಲಿ ನೋಡಿ. ಈಗ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ಅವರು ಬಂದು
ಸೇರಿಕೊಂಡಿರುವಂಥದ್ದು. ಅದು ದೇವತಿ ಕಾಲದಲ್ಲೇ ಅವರ ತೀರ್ಮಾನದ ಪ್ರಕಾರನೇ ಇರುವಂಥದ್ದು. ಇಲ್ಲಿ ಈಗ ಪ್ರಾಣಿ ಚಿತ್ರನೂ ಇದೆ ನೋಡಿ. ಡೋಬೇಣ, ಈಗ ಇಲ್ಲಿ ದೇವರು ನೀವು ಹೇಳಿದಾಗೆ ಹಲವಾರು ದೇವರುಗಳು ಸೇರಿ ಇರುವಂಥ ಮಂಟಪ ಇದು, ಮನೆ ದೇವರು ಸೇರಿ ಎಲ್ಲ ಸೇರಿ. ಬಟ್ ಇಲ್ಲಿ ಆನೆ ಇರೋದು ಇಲ್ಲಿಯ ಪ್ರಾದೇಶದ ಆನೆ ವಿಶೇಷ, ಹಾಗಾಗಿ ಆನೆ ದೇವ್ರ ಮನೇಲಿ ಇದೆಯಾ ಅಥವಾ ಅದಕ್ಕೇನ ಬೇರೆ ಕಥೆ ಇದೆಯಾ? ಅದಕ್ಕೆ ಒಂದು ಸಣ್ಣ ಅದರ ಹಿನ್ನೆಲೆ ಇದೆ. ಅದು ಏನು ಹೇಳ್ತಾರೆ ಅಂದರೆ, ಗಣಪತಿ ಇಲ್ಲದಿರೋ ಜಾಗ ಇಲ್ಲ. ಗಣಪತಿ ದೇಶದಲ್ಲಿ ಅದು ಒಂದು ಒಳ್ಳೆ ಕೆಲಸ, ವಿಘ್ನ ಎಲ್ಲ ಒಳ್ಳೆ ಭಾವನೆ ಇರೋಂಥದ್ದು, ಒಳ್ಳೆಯದಾಗಿ ಗುರುತಿಸಿದಂಥದ್ದು, ಕಷ್ಟಕ್ಕೆ ಸಿಕ್ಕಿದಂಥದ್ದು. ಆ ಕಷ್ಟಕ್ಕೆ ಸಿಕ್ಕಿದಾಗ ದೇವತೆಯಲ್ಲಿ ತೀರ್ಮಾನ ಮಾಡಿ ಇದು ಅವರೆಲ್ಲ ಒಪ್ಪಿಗೆ ಮಾಡಿ ಈ ರೀತಿ ಎಲ್ಲ ದೇವರಲ್ಲಿ ಅದು ಕಾಣಿಸ್ಕೋಬೇಕು, ಎಲ್ಲ ದೇವರಲ್ಲಿ ಇರ್ಬೋದು. ಹೋದ ಜಗದಲ್ಲಿ ಎಲ್ಲಿ ತನಕ ಭೂಮಿ ಇದೆಯೋ ಅಲ್ಲಿ ತನಕ ಗಣಪತಿಗೆ ಇರುವಂಥ ಅವಕಾಶ. ಅಂದರೆ ಇಲ್ಲಿ ಗಣಪತಿ ಎಲ್ಲ ದೇವರಿಗಿಂತ ಮೈನು. ಅದು ಯಾಕೆ ಬೇಕು ಅಂದಾಗ, ಒಂದು ದೇವರನ್ನ ಮಕ್ಕಳು ಅವು, ದೇವರ ಮಕ್ಕಳಾದ್ರಿಂದ ಹಂಗಾಗಿ ಗಣಪತಿನ ಇವತ್ತಿಗೆ ಮುಂದೆ ಈಗ ನಾವು ಬಸವನು ನಾವು ದೇವರ ಬಸವಣ್ಣ ಮುಂದೆ ಕೂತಿರುತ್ತೆ, ನಂದಿ ಇದೆ, ಇವರೆಲ್ಲ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟ. ನಾವು ಪ್ರಾಣಿ, ಪ್ರತಿಯೊಂದಕ್ಕೂ ನಾವು ಮನುಷ್ಯ ಪ್ರಾಣಿ, ಅವರು ಹಂಗಲ್ಲ, ಅವರು ಬಾಯಿ ಬರೆದಿದ್ದ ಪ್ರಾಣಿ. ಹಿಂಗಿದ್ದಾಗ ದೇವರ ಮಕ್ಕಳು ಆದರೆ ಅವರು ಎಲ್ಲವರ ಮನೆಯಲ್ಲಿ ಇರ್ಬೋದು. ಅಂದರೆ ಎಲ್ಲ ದೇವತೆಯಲ್ಲಿ ಇರ್ಬೋದು. ಭೂಮಿಯಲ್ಲಿ ತನಕ ಇದೆ ಅಲ್ಲಿ ತನಕ ಓಡಾಡ್ಬೋದು. ಅವರ ಪಾದ ಪೂಜೆ ಮಾಡ್ಬೋದು, ಅವರಿಗೆ ಆಗಿದ್ದು ಅವ್ರ ಹೆಸರು ಹೇಳಿ ಪೂಜೆ ಮಾಡ್ಬೋದು. ಈ ಥರ ಎಲ್ಲ ಬಂದಾಗ ಗಣಪತಿ ಮಣ್ಣಿಂದ ಎಂಥದ್ದು? ಮರದ್ದು. ಸರಿ, ಅದು ಮರದಲ್ಲಿರೋಂಥದ್ದು. ಮತ್ತು ಇವೆಲ್ಲ ಪೂರ್ತ ಈ ಥರ ಕಂಚು ಬೆಳ್ಳಿ ಇಂಥವರೆಲ್ಲ ಮಾಡಿ. ಇದೀಗ ಹನುಮ ದೇವರು ನಮ್ಮಲ್ಲಿ ಹನುಮಂತ ಅಂತೇಳಿ ಆಂಜನೇಯ ದೇವರದ್ದು ಆ ಚಿತ್ರ ಏನು ಹೇಳ್ತಾರೆ ಅಂದರೆ, ಅವರು ಪ್ರತಿ ಒಂದು ದೇವತೆಗೆ ಬೇಕಾದವ್ರೆ. ಅವರು ಒಂದು ದೇಶದಲ್ಲಿ ಭಾಳ ಶಕ್ತಿ ಇರುವಂಥ ದೇವರು. ಹಂಗೆ ಇದು ಈ ಹನುಮಂತ ಅನ್ನೋದು. ಮತ್ತೆ ನಮ್ಮಲ್ಲಿ ಗಂಟೆ ಇದೆಯಲ್ಲ, ಈ ಗಂಟೆ ನೀವು ಹೇಳಿ. ಹೌದು, ಅದರಲ್ಲಿ ಇದರಲ್ಲಿ ಒಳಗೆ 2 ನಾಯಿಗಳು, ಅಲ್ಲಿ ನಾಯಿಗಳಿದೆ, ಅಲ್ಲಿ ನೋಡಿ, ಅದು ನಾಯಿ ನೋಡಿ, ಅದು ಸಮೇತ ನಮ್ಮಲ್ಲಿ ಪ್ರಾಣಿನೇ. ಅಂದರೆ ನಾಯಿ ಸಾಕದೇ ಇದ್ದವರು ಇವತ್ತು ಸಹ ಕೆಲವು ನೋಡಿ ಎಷ್ಟು ನಾಯಿ ಅಂದರೆ ಪ್ರೀತಿ ಮಾಡ್ತಾರೆ. ನಾರಾಯಣನ ಇದಕ್ಕೆ ನಾಯಿಗೆ ಹೆಸರು ಹೇಳುವಂಥದ್ದು ಅದು ಸಮೇತ ಇಲ್ಲಿ ಇದೆ. ಇದು ಈಗ ಹಿಂದಿಂದ ಪರಂಪರೆ ಬಂದಿರೋದು. ದೇವತೆ ಕಾಲದಿಂದನೇ ಅಲ್ಲಿ ತಾಯಿ ಇದೆ, ಶಕ್ತಿ ಇದೆ. ಅಲ್ಲಿ ತಾಯಿ ಕೂತಿರೋದು, ಎಷ್ಟು ದಪ್ಪ ಕೂತಿದೆಯಲ್ಲ ಅಲ್ಲಿ, ಅದು ತಾಯಿ. ಗಣಪತಿ ತರ ಇದೆ ಅದು. ಅದನ್ನು ಗಣಪತಿ ಅಂದರೆ ತಾಯಿ ಅದು. ಆಗಿನ ಒಂದು ಚಿತ್ರ. ಈಗ ನಿಮ್ಮ ಮುಖ್ಯ ತಾಯಿ ದೇವರು ಹೆಸರು ಹೇಳಿದ್ರಲ್ಲ ಆಗ್ಲೇ? ಹೌದೇ, ನಾಣಸಿ ತಾಯಿ ಅಂತ. ನಾಣಸಿ ತಾಯಿ ಆ ಕಪ್ಪುನೆ ಅದು ನೋಡಿ ಗಣಪತಿಗೂ ಸಂಬಂಧಪಟ್ಟಿದೆ. ಅಲ್ಲಿ ನೋಡಿ ಗಣಪತಿನೂ ಇದೆ. ಹಿಂಗೆ ಆದಾಗ ಆ ಥರನೂ ಅದು ರೂಪಕ್ಕೆ ಎಲ್ಲ ಥರವನ್ನೇ ಅವರ ವೇಷದಲ್ಲಿ ಇರ್ತದೆ ಅಂತ. ಈಗ ನಮ್ಮ ಈ ಚಾಮುಂಡಿ ತಾಯಿ ಎಲ್ಲ ಥರದಲ್ಲಿ ಬೆಳೆಸ್ಕೊತಾ ಇದ್ರು ನೋಡಿ, ವಿದ್ಯಕ್ಕೆ ಆಗಿರ್ಬೋದು, ಯಾವುದಕ್ಕೆ ಪಾರ್ವತಿ ಅಮ್ಮನ ವೇಷ ಅದು ಎಲ್ಲ ಥರ ಅದೇ ಥರ ಇಲ್ಲಿನ ಲೆಕ್ಕಾಚಾರ ಅದು. ಇದು ಈ ಗಂಟೆಗೇನೋ ಬೇರೆ ರೂಪ ಇದೆ. ಯಾವುದು ಅಲ್ಲಿ? ಅದು ಬಸವಣ್ಣ ದೇವರು. ಆ ಬಸವಣ್ಣ ದೇವರು ಎಲ್ಲ ದೇವತೆ ಹತ್ರನೇ ಇದೆ ಇಡೀ. ಇಂಥ ಒಂದು ಯಾಕೆಂದರೆ ಅವರು ಸಮೇತ ಒಂದು ನಮ್ಮ ಏನು ಈಗ ಇಲ್ಲೆಲ್ಲ ಈ ಥರದ ಪ್ರಾಣಿಗಳೆಲ್ಲ ಹೋಗಿ ಒಂದು ಒಬ್ಬರ ಜಾಗದಲ್ಲಿ ಹೋಗಿ ಈ ಥರ ಮೇಯುವಂಥದ್ದು, ಈಗ ಆನೆ ಹೋಗಿ ಮೇಯ್ದಂಗೆ ಅಲ್ಲೆಲ್ಲ ರೂಢಿ ಮಾಡ್ತಿದ್ದಾಗ ಒಂದೊಂದು ದೇವತೆಗಳು ಮಾತಾಡಿ ಆ ಥರ ಎಲ್ಲ ಮಾಡಬಾರ್ದು, ಒಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಇದು ನಮ್ಮ ಮೇಲೆ ಒಬ್ರಿಗೆ ಮಾತುಕತೆ ನಡೀತದೆ, ನಮ್ಮ ತೀರ್ಮಾನಗಳು ಅದು ಮುಗಿದಿದ್ದ ಕಥೆ. ದೇವತೆಗಳು ಒಂದು ಮಾತಾಡಿ ಅದನ್ನ ಒಂದು ತೀರ್ಮಾನಕ್ಕೆ ತಂದು ಒಂದು ಹಿಡಿತದಲ್ಲಿ ಎಲ್ಲ ದೇವರಲ್ಲಿ ಅವರು ಕಾಣಿಸ್ಕೊಳ್ಳೋವಂಥದ್ದು. ಅವರು ನೀವು ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದು ಮಿಕ್ಕಿರೋ ಬಿಟ್ಟು ಹೋಗಿ ಅದರಲ್ಲಿ ಮನುಷ್ಯ ಪ್ರಾಣಿನೂ ಸೇರ್ಕೊಳ್ತದೆ ಈ ಥರ. ಹಂಗಾಗಿ ನಾವು ಬುದ್ಧಿಗಾರರಾಗಬೇಕು, ಅವು ಬುದ್ಧಿದಾರ ಇರಬೇಕು. ಅಂದರೆ ನಾವು ಈ ಥರ ತಿಳ್ಕೊಂಡು ಮಾಡಲಿಕ್ಕೆ ಹೋದರೆ ನ್ಯಾಯ ರೀತಿಗೆ ಇರಬೇಕು. ಆದರೆ ಅದರಲ್ಲಿ ಇನ್ನೊಂದು ಏನು ಹೇಳ್ತದೆ ಅಂದರೆ, ಒಬ್ಬೊಬ್ಬರು ಈಗ ಒಂದೇ ಸಮನೆ ಇಲ್ಲ, ಒಂದೇ ಸಮನೆ ಬರೆದಿದ್ದಾಗ
ಅಲ್ಲಿ ಏನು ಹೇಳ್ಬಿಡ್ತೇವೆ ಅಂದರೆ ಅವ್ರದ್ದೇ ಆದ ಮಾತು ಬೇರೆ, ನಮ್ಮದೇ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ. ಮತ್ತು ಈ ಥರ ಒಬ್ಬರಿಗೆ ಒಂದು ಗಳಿಗೆ ಜಗಳ ಮಾಡೋಂಥದ್ದು, ಗಲಾಟೆ ಮಾಡ್ಕೊಡುವಂಥದ್ದು, ಅದು ಹಿಂದೆ ನಡೆದ ವಿದ್ದ ಅಂತ ಇದು. ಆ ವಿದ್ದ ನಡೆದಾಗ ಒಬ್ಬರಿಗೆ ಒಂದೇ ಥರ ಕೊಟ್ಟರೆ ಅದು ಸರಿ ಬರಲ್ಲ, ಒಂದೇ ಸರಿಗೆ ತೀರ್ಪು ಆಗ್ಬಿಡ್ತದೆ. ಅದು ತೀರ್ಪು ಆಗಬಾರ್ದು, ಯಾವತ್ತೂ ಸೆರೆಸದಲ್ಲೇ ಇರಬೇಕು ಅನ್ನೋದಕ್ಕೆ ಇದು ಈ ಥರದ ನ್ಯಾಯಗಳಾಕಿ ನಡೆಸ್ಕೊಂಡು ಬಂದಿರೋದು ದೇವನ ದೇವತೆಗಳಲ್ಲಿ ಬಂದಾಗ. ಅದು ನಮ್ಮ ಜನರಲ್ಲಿ ಇವನ್ನೆಲ್ಲ ಕಾಡಲ್ಲಿ ಮಡಗಿ ನಾವು ಅದಕ್ಕೆ ಹೇಳಿದ್ದು, ನಮ್ಮ ದೇವರು ಸಂತ ದೇವರು ಈ ಆನೆಗಳು, ಇನ್ನೊಂದು ಈ ಕಾಡಲ್ಲಿರೋ ಪ್ರಾಣಿಗಳು. ಎಷ್ಟು ಜಾತಿ ಇದೆ ಅಷ್ಟು ಜಾತಿ ಪ್ರಾಣಿ ಎಲ್ಲ ಹಿಂಗೆ ಆದಾಗ ಇವೆಲ್ಲ ಪೂರ್ತಿ ನಮ್ಮದು. ಇದನ್ನ ನಂಬಿ ನಾವು ಇವತ್ತು ಬರೀ ಕೈಲಿ ಹೋಗಿ ಸುತ್ತಾಡಿ ಬಂದರೂ ಕಾಡು ಹಿಡಿ ಹೋಗಿ ಬರಬಾರ್ದು. ಮತ್ತು ನಮ್ಮಲ್ಲಿ ಯಾವುದು ಗನ್ನು ಗಿನ್ನು ಇಂಥದ್ದು ವಿಷ ಮಾಡೋಂಥದ್ದು ನಮ್ಮಲ್ಲಿ ಇಲ್ಲ. ಕತ್ತಿ ಹಿಡ್ಕೋತೀವಿ, ಹೋಗಿ ರೌಂಡ್ ಹಾಕ್ಕೊಂಡು ಬರ್ತೀವಿ ನಾವು. ಈ ಥರ ಹಂಗೆ ಕಾಡೂ ಉಳಿಬೇಕು ಅಂತ ಅದು ನಮ್ಮ ಹಿರಿಯವರು ಹೇಳಿದ್ದು. ಅಲ್ಲ, ಇವಾಗ ಕಾಡು ನೀವು ಸುತ್ತುವಾಗ ಪ್ರಾಣಿಗಳು ಬಂದು ಈಗ ನಿಮ್ಮನ್ನ ಹಾನಿ ಮಾಡೋದು ಅಂಥವೆಲ್ಲ ಆಗ್ಬಿಟ್ರೆ? ಅದನ್ನೇ ಈಗ ನಾನು ಹೇಳಿದ್ದು. ಯಾವ ಸತ್ಯದಲ್ಲಿ ನಾವು ಮನೆಗೆ ಬಂದೋ, ಯಾವ ಸತ್ಯದಲ್ಲಿ ನಾವು ನಮ್ಮಲ್ಲಿ ಹಿರಿಯವರು ಹೇಳೋದೇನು ಅಂದರೆ, ಕಾಡಿಗೆ ಹೋದವರು ವಾಪಸ್ ಮರಳಿ ಬರ್ತಾರೆ, ಬರೋದಿಲ್ಲ. ಹೌದು, ಎರಡೊಂದಿರೋದು. ಯಾಕೆ ಅಷ್ಟು ಇದ್ದಾವೆ ಅಲ್ಲಿ. ಕರೆಕ್ಟು, ಬೇರೆ ಬೇರೆ ಕಾಡು ಪ್ರಾಣಿಗಳಿದಾವಲ್ಲ. ಹಂಗೆ ಈಗ ನಮ್ಮ ನಂಬಿಕೆ ಏನು ಹೇಳ್ತೇವೆ ಅಂದರೆ, ನಮ್ಮ ಮನೆಯಲ್ಲೇ ಇದೆ. ಈಗ ನಮ್ಮಲ್ಲಿ ಇವರಿದ್ದಾರೆ, ನಿಮ್ಮ ಮನೆಗೆ ನಾವು ಬರ್ತಿದ್ವಿ. ಈಗ ನಮ್ಮ ಮನೇಲಿ ಇದ್ದವ್ರನ್ನ ನಾವು ರಕ್ಷಣೆ ಮಾಡ್ತೀವಿ, ನಿಮ್ಮ ಮನೆಗೆ ಬಂದಾಗ ನೀವು ರಕ್ಷಣೆ ಮಾಡಿ. ಹಂಗೆ ಬಂದು ನೋಡಿ ಎಷ್ಟದು ಒಂದು ನಂಬಿಕೆ. ಮತ್ತು ಅದರಿಂದ ದೇವ್ರು ನಂಬಿದೆ ನಮ್ಮನ್ನ. ಹಂಗೆ ನಾವು ಇವತ್ತಿಗೂ ಸತ್ಯದಲ್ಲೇ, ಮತ್ತು ಅದು ಅನುಮಾನನೇ ಇಲ್ಲ, ಇವತ್ತಿಗೂ ಆ ಸತ್ಯ ರೂಪದಲ್ಲೇ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ 90 ಭಾಗ ನಾವು ಇರಲೇಬೇಕು. ಹಿಂಗೆ ಅಂಥ ಮನಸತ್ವ ಇಟ್ಕೊಂಡು ನಾವು ಕೆಲಸ ಮಾಡಿಕೊಂಡು ಇವತ್ತಿಗೂ ದಿವಸ ನಮ್ಮಲ್ಲಿ ಈಗ ಒಂದು ಕಪ್ಪ ಅಂತೇಳಿ ಹಿಂದೆಲ್ಲ ಆನೆ ಹಿಡಿತಿದ್ರು. ಆನೆ ಹಿಡಿಯಾಗ ಈಗ ಇಲ್ಲಿ ನಮ್ಮಲ್ಲಿ ಕೈಸೊರೆ ಅದು ತಿನ್ನಲ್ಲ. ಆ ಬುರುಡೆ ಕೈಸೊರೆ ಬುರುಡೆ ಅಂತಾರೆ. ಸೋರೆಕಾಯಿ. ಆ ಸೋರೆಕಾಯಲ್ಲಿ ಅದು ಕೈ ಒಂದು ಇದೆ. ಆ ಕೈನ ಅಲ್ಲ, ಆ ಸೋರೆಕಾಯಿನ ಕೈನ ನಮ್ಮಲ್ಲಿ ಕಾಡೋದು ಸ್ವಂತ ಕಾಡೋದು. ಅದು ನಾವು ಬೇಯ್ದು ಹಾಕೋದಲ್ಲ, ದೇವರೇ ಹಾಕೋಬೇಡ, ಅದು ಕೈ ಬರ್ತದೆ. ಆ ಕೈ ಬಂದಾಗ ಆ ಬುರುಳಿಗಳು ಇಷ್ಟು ಬರ್ತವೆ. ಅಂಥವನ್ನು ತಗೊಂಡು ಬಂದು ಅದನ್ನೆಲ್ಲ ತೂತ ಮಾಡಿ ಬೀಜ ಎಲ್ಲ ತೆಗೆದು ಅದನ್ನ ಒಣಗಿಸಿ ಅದಕ್ಕೆ ಬೇರೆ ನಮ್ಮದಲ್ಲಿ ಬುರುಡೆ ಕಾಳು ಅಂತ ಬರ್ತದೆ. ಆ ಕಾಳುಗಳನ್ನ ಕಾಡಲ್ಲಿ ಸಿಗ್ತದೆ. ಅದು ನಾವೇನು ಹೇಳ್ತೀವಿ ಅದನ್ನು ನೀವೀಗ ನಿಮ್ಮ ಮನೆ ಮುಂದ್ಗಡೆ ಎಲ್ಲ ಹೂ ಗಿಡ ನಟ್ಕೊಂಡಿರ್ತೀರ ನೀವು, ಇಷ್ಟು ಸ್ವಲ್ಪ ಕೆಂಪಲ್ಲಿ ಹೂ ಬಿಟ್ಕೊಂಡು. ಆ ಥರ ಅದು ಒಂದು. ಇನ್ನೊಂದು ಕಾಡಲ್ಲಿ ಒಂದು ಬಳ್ಳಿ ಇದೆ. ಆ ಬಳ್ಳಿ ತುಂಬ ಒಂದು ಇಷ್ಟಿಷ್ಟೊಬ್ಬ ಎಲ್ಲ ಗೊಂಡೆ ಇಷ್ಟಿಷ್ಟುದೆಲ್ಲ ಇರ್ತದೆ. ಅದಕ್ಕೆ ನಾವು ಗುರುಗುಂಜಿ ಅಂತ ಕರಿತೀವಿ. ಗುರುಗುಂಜಿ ಕಾಳು ಅಂತ ಕರಿತೀವಿ. ಅದನ್ನು ತಗೊಂಡು ಬಂದು ಈ ಬುರುಡೆಗೆಲ್ಲ ಹಾಕ್ಬಿಟ್ಟಿದೆ, ಅದಕ್ಕೆಲ್ಲ ತುಂಬಿಸಿ ದೇವ್ರುಗಳ ನಂಬಿಕೆಯಲ್ಲಿ ಕಟ್ಟಿ ಅದರಲ್ಲಿ ದೇವ್ರು ಕರೆಯೋದು. ಅದರಲ್ಲಿ ದೇವ್ರು ಕರೆದಾಗ ಅವರ ಮೈ ಮೇಲೆ ದೇವ್ರು ಬರ್ತಾರೆ. ಅವರ ಮೈ ಮೇಲೆ ಬಂದು ಈಗ ನಾವು ಆನೆನೆಲ್ಲ ಇಂದಿನ ಸರ್ಕಾರದ ಕಾನೂನಲ್ಲಿ ನಮ್ಮ ಅರಣ್ಯ ಇಲಾಖೆಯಲ್ಲಿ ಏನು ಹೇಳ್ತಿತ್ತು ಅಂದರೆ, ಆನೆನ ಹಿಡಿಬೇಕು. ಆನೆ ಈಗ ಬೇರೆಯವ್ರು ಬಂದರೆ ಗುಂಡು ಹೊಡಿತಾರೆ. ಅದಕ್ಕೆ ಈಗ ಇಂದಿನ ಕಾಲದಲ್ಲೆಲ್ಲ ಗುಂಡು ಹೊಡಿತಿದ್ರು ಎಲ್ಲ ಪ್ರಾಣಿಗಳಿಗೆಲ್ಲ. ಈ ಥರ ಇತ್ತು. ಅದೀಗ ಏನಾಗ್ಬಿಟ್ಟಿದೆ, ಅದು ಆಗಬಾರ್ದು, ಇದನ್ನ ಸಾಕೋದು ಒಳ್ಳೆಯದು ಅಂತ ನಮ್ಮ ಕಡೆಯವರು ಒಂದು ಕಡೆ ಮಾತುಕತೆ ಅದ್ರ ಜೊತೆ. ಅದು ಹೇಳಿದಾಗ ಅದೇ ಒಳ್ಳೇದಲ್ಲ ಅಂತ ಬಂದವರು ಯೋಚನೆ ಮಾಡಿದರು ಅಧಿಕಾರಿಗಳು. ಹಂಗೆ ಆದಾಗ ಹಿಡಿದು ತೊಗೊಂಡು ಬಂದು ಇಳಿಸ್ಬೇಕಾರೆ ಏನು ಮಾಡ್ಬೋದು ಅನ್ನೋದು ನಮ್ಮ ಕಡೆಯವರ ಪ್ಲಾನ್. ಅದು ನಮ್ಮ ಕಡೆಯವ್ರ ಪ್ಲಾನ್ ಹೆಂಗಿರ್ತಿತ್ತು ಅಂದರೆ, 10 ಅಡಿ ಆಳದ ಗುಂಡಿ, 10 ಅಡಿ ಅಗಲ, ಅಲ್ಲಿಂದ ಅಡಿಗೆಲ್ಲ ಹುಲ್ಲಾಕೋದು, ಮತ್ತು ದೆಬ್ಬೆಗಳನ್ನೆಲ್ಲ ಹೊಡೆದು ಸಮಾಂತ ಹಾಕಿ ಎಲ್ಲ ಭೂಮಿ ಥರ ಅಲ್ಲಿ ನಮ್ಮ ಕಾಡಲ್ಲಿ ಹೆಂಗಿರ್ತದೆ ತರಗೋ ಅದೇ ರೀತಿ ಅದ್ರ ಮೇಲೆ ಎಲ್ಲ ಕಾಡು ಥರನೇ ಇರೋದು, ತರಗ ಥರ. ಅದಕ್ಕೆ ಅವು ಗೊತ್ತಿಲ್ಲ, ಅದು ಗೊತ್ತು ಮಾಡ್ಕೋತೀವಲ್ಲ. ಆಗ ಅದ್ರ ಜೊತೆ ದೇವತೆ ಇದೆ. ಕಾಡು ಒಳಗೆ ಪ್ರಾಣಿನ ಮೇಯಿಸ್ಕೊಂಡು ಬರ್ತಾರಂತೆ ದೇವತೆಗಳು. ಅವ್ರಿಗೂ ಅಲ್ಲಿ ಮಾವತದ ಕಾವಡಿಗಳು ಇದ್ದಾರೆ ಅಂತೆ. ಅದು ಈ ರಾತ್ರಿ ಹೊತ್ತು ಕಾಣಿಸ್ಕೊತದೆ. ಅದು ಹಿಂದೆ ಸತ್ಯದ ಕಾಲದಲ್ಲಿ ಸಹ ಈಗಲೂ ನಡೀತಾನೆ ಇದೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಅದು ಹಿಂದೆ ನಡೆದಿದ್ದು ಈಗಲೂ ಬಿಡ್ತದ, ಇದ್ದೇ ಇರ್ತದೆ ಅದು. ಹಂಗೆ ಅಲ್ಲ, ನಿಮ್ಮ ಇದನ್ನ ಇಟ್ಕೊಂಡು ಒಂದು ಸಿನಿಮಾನೇ ಮಾಡ್ಬೋದೇನೋ ಅಲ್ಲ? ಹೌದು, ಕಥೆನೇ ಇದೆ ನಿಮ್ದು. ಆ ಥರದ್ದು ಕಲ್ಚರ್ ಎಲ್ಲ ನಿಮ್ದು ಇದೆಯಲ್ಲ, ನಿಮ್ದು ಆಚಾರ ಬೇರೆನೆ ಮೇಡಮ್. ಇದು ಬೇರೆನೆ. ಇದು ಯಾರ ಕೈಗೆ ಸಿಕ್ಕದೇ ಇದ್ದಿದ್ದು. ಯಾಕೆಂದರೆ ನಾವು ಹೊರಗಡೆ ಬಂದವರೆಲ್ಲ
ಇದನ್ನ ಹೇಳಿದವರಲ್ಲ, ಮತ್ತು ಅದರಿಂದ ನಾವಿಲ್ಲಿ ಕಾಣಿಸ್ಕೊಂಡವರಲ್ಲ, ಇದನ್ನೇ ಸಹ ತೊಗೊಂಡು ಬಂದು ಕಾಣಿಸ್ಕೊಂಡವರಲ್ಲ. ನಮ್ಮ ಸತ್ಯ ಶಕ್ತಿಗಳೆಲ್ಲ ನಮ್ಮ ಮನೆ ಒಳಗೆ ಉಳಿದಿದೆ, ನಮ್ಮ ಈ ಕಾಡು ಒಳಗೆ ಉಳಿದಿದೆ. ಇದು ಬಂದಾಗ ಏನಾಗಿದೆ ಅಂದರೆ, ನಮ್ಮ ಜೀವಮಾನ ನಮಗೆ ಖುಷಿ ಅಂದರೆ ಕಾಡು. ಆ ಕಾಡು ಯಾಕೆ ಬಂತು ನಮಗೆ ಖುಷಿ? ನಾವು ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ, ಮತ್ತು ಆ ನೋಡಿದಾಗೆಲ್ಲ ಒಂದು ಈ ಪ್ರೀತಿಯ ಪ್ರಾಣಿಗಳು ಇದು ಎಲ್ಲಿ ಸಿಗ್ತದೆ ಇಲ್ಲಿ, ಅದು ಆ ಥರ ನಮಗೆ ಒಂದು ಪುಣ್ಯ, ನಮಗೆ ಸಿಕ್ಕಿರೋದು ಭಾಳ ಪುಣ್ಯ. ಅದಂದರೆ ನಮಗೆ ಒಂಥರ ಏನಿದ್ರು ಅದು ಬೇರೆಯವ್ರು ಮಾಡಿದ್ರು ನಾವು ಬಿಡೋದಿಲ್ಲ. ಅದೇ ಇವತ್ತಿಗೂ ನಮ್ಮ ಹಿರಿಯವರು ಹೇಳಿರೋದು ಏನಂದರೆ, ಗುಂಡಿ ತೆಗೆದು ಅದನ್ನು ಮುಚ್ಚಿ ಅದರಿಂದ ಬೀಳಿಸಿ ಆನೆಯಿಂದ ತಗೊಂಡೋಗಿ ಅದನ್ನ ಕಟ್ಟಾಕಿ ಪಳಗಿಸಿ ಅದರಲ್ಲಿ ಏನು ಕೆಲಸ ಬೇಕೋ ಅದರಲ್ಲಿ ಮಾಡಿಸ್ಬೋದು ಅಂತ ಬಂದಾಗ ಪ್ಲಾಂಟೇಶನ್ ಮಾಡ್ತಿದ್ರು. ಆ ಪ್ಲಾಂಟೇಶನ್ ಮಾಡೋಲ್ಲ, ಈ ಮರ ಆನೆ ಕೈಲೆಲ್ಲ ಎಳಿಸೋವಂಥದ್ದು. ಅದ್ರ ಮೇಲೆ ಕೂತ್ಕೊಂಡು ಪ್ರಾಣಿ ಎಳಿಸ್ತೀವಲ್ಲ, ಇದು ಮರ ಎಳಿಸ್ತಿದ್ರಲ್ಲ, ಆಗ ಎಷ್ಟು ಬುದ್ಧಿ ಕಳಿಸಿರ್ಬೇಕು. ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತೆಗೆದು ಒಂದು ಕಡೆ ಅಟ್ಟಿ ಹಾಕಿ, ಈಗಲೂ ಆನೆಯಿಂದನೇ ಎಳಿಸೋದು. ಆಗ ಗಾಡಿ ಥರ ಎಲ್ಲ ಇಲ್ಲ. ಆಗ ಇವ್ರು ತಗೊಂಡೋಗಿ ನೋಡಿ ದೀಪಗಳೆಲ್ಲ ಹಾಕಿದ್ದಾರೆ, ಲಾಟ್ ಮಾಡಿದಾರಲ್ಲ, ಅಂಥದ್ದೆಲ್ಲ ಪೂರ್ತ ಆನೆ ಎಳಿತಿದ್ರು ಹಿಂದೆ. ಅಂಥದಕ್ಕೆ ನಮ್ಮ ಜನ ಈ ಥರ ಕೆಲಸ ಮಾಡ್ತಿದ್ರು. ಅಂಥದನ್ನ ಅದು ಬೀಳಲಿಲ್ಲ, ಅದು ಸಿಕ್ಕಲಿಲ್ಲ ಅಂದರೆ ನಮ್ಮವ್ರ ಜೊತೆ ಅವರ ಒಂದು ನಂಬಿಕೆ ಇತ್ತು ಅವ್ರಿಗೂ. ಏನು ಈ ಥರ ಎಲ್ಲ ಮಾಡ್ಬೇಕಾದ್ರೆ ಏನೇನು ಮಾಡ್ಬೋದು ಅಂತ, ಇವೆಲ್ಲ ಪೂರ್ತಿ ನಮ್ಮ ಕಡೆಯವ್ರ ಪ್ಲಾನ್ನೇ. ಆಗ ಅವರು ಈ ಗುಂಡಿ ಕರೆದು ಕರೆದು ಆ ದೇವರು ಬಂದು ಇಷ್ಟು ದಿನದಲ್ಲಿ ಆನೆ ಬೀಳ್ತದೆ ಅಂತ ಸೀದಾ ಹೇಳೋದು. ಅಂದರೆ ಯಾರಾದ್ರೂ ಮೇಲೂ ದೇವ್ರು ಬಂದು ಅವ್ರ ರೂಪದಲ್ಲಿ ಹೇಳೋದ, ಆ ರೂಪದಲ್ಲಿ ದೇವರ ಶಕ್ತಿ ಹೇಳೋದು. ಅದೇ ಗೊತ್ತಾಯ್ತು. ಅದು ಬೀಳ್ತಿತ್ತು, ನಿಜವಾಗಲೂ ಬೀಳ್ತಿತ್ತು. ಈಗ 3 ದಿನಕ್ಕೆ ಅಂದರೆ 3 ದಿನದಲ್ಲಿ ಆನೆ 2 ದಿನದಲ್ಲೇ ಬಿದ್ದಾಗೋಯ್ತು. ಹೂವು ತಗೊಂಡು ಬಂದು ಪಳಗಿಸಿ ಅದರಲ್ಲಿ ಮತ್ತೆ ಕೆಲಸ ಮಾಡಿಸುವಂಥದ್ದು. ಹಂಗೆ ಆದಾಗ ಅದು ಆವತ್ತಿನ ಸತ್ಯ ಇವತ್ತು ಇಲ್ಲಿದೆ. ಹಂಗಾಗಿ ಅದು ನಮ್ಮ ದೇವ್ರದ್ದಾದ ಹೊತ್ತಿಗೆ ನಾವು ಹೇಳಿದಂಗೆ ಬೀಳ್ತಿತ್ತು ಅಂತ ಬರ್ತದೆ. ಹಿಂಗೆ ನಮ್ಮ ಸತ್ಯ ಶಕ್ತಿ ಇನ್ನೂ ಹೋಗಿಲ್ಲ, ಇದೆ ಅಂದರೆ ನಮ್ಮಲ್ಲೂ ಇದೆ. ಅಂದರೆ ನಮ್ಮ ಜನರಿಗೆ ಒಂದು ಹೆದರಿಕೆ, ತುಂಬ ಹೆದರಿಕೆ. ಅಂದರೆ ಹಿಂದೆ ಈ ದಂಡುಗಳು ನಡೀತಿದ್ವಂತೆ, ದಂಡುಗಳು ನಡೆಯೋದು. ಈ ಹೊರಗಡೆ ಜನ ಬಂದಾಗ ಅವರಲ್ಲಿ ಎಲ್ಲ ಥರವನ್ನೇ ಕಂಡವರು ಮರೆ ಮಾಸಿದ ಜನ ಅಂತ. ಮರೆ ಮಾಸಿದ ಜನ ಅಂದರೆ ಇಲ್ಲಿ ಹಿಂದೆ ಬಂದು ಎಲ್ಲ ನಮ್ಮ ಈ ಕಾಡು ಪ್ರದೇಶಗಳನ್ನ ಇಷ್ಟೆಲ್ಲ ಹೊರಗಡೆ ಇರಲಿಲ್ಲ, ಆಗಲ್ಲ, ಕಾಡು ಪ್ರದೇಶ ಜಾಸ್ತಿ ಇದ್ದಿದ್ದು. ಆಗ ನಮ್ಮ ಹಿರಿಯವರು ಹೇಳುವಂಥ ಮಾತುಗಳಿದಲ್ಲ, ಅವರು ಬಂದು ನೋಡಿದ ಕೂಡಲೇ ಹೇಳಿದ್ರಂತೆ, ಇಲ್ಲಿ ದೊಡ್ಡ ಬೆಟ್ಟದ ಹತ್ರನೇ ಇದೆ ಅಂತ, ಯಾವ ಥರ ಯಾರು ಬೆಳೆಸ್ಕೊಳ್ಬೋದು ಅಂತ. ಹಂಗಿದ್ದಾಗ ಏನು ಹೇಳ್ತಿದ್ರೆ, ಈ ಕಾಡಿನಿಂದ ಈ ಬಾಯಿ ಬರೆದ ಪ್ರಾಣಿನ ಈ ಥರ ಉಪಯೋಗಿಸ್ಕೊಂಡ್ರು. ಈಗಲದು ಬೇಕನ್ನಾಗ ಅದರ ಹೆಸರು ಹೇಳಿ ಬದುಕಟ್ಟು ಮಾಡಲಿಕ್ಕೆ ಆಯಿತು. ಆ ಬದುಕಟ್ಟು ಮಾಡೋ ಸೀದಾ ಹೆಂಗೆ ಹೋಗಿದೆ ಅಂದರೆ, ಅದು ಇವತ್ತೆಲ್ಲ ಕಡೆ ರಿಸಾರ್ಟ್ ಒಂದು ಅದನ್ನ ತೋರಿಸೋದು, ಈ ಥರ ಬದುಕಿಗೆ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಕಾಣಿಸ್ತದೆ. ಇನ್ನೊಂದು ಕಡೆ ಅಲ್ಲೆಲ್ಲ ಮನೆ ಮಾಡೋಂಥದ್ದು ಕಾಣಿಸ್ಕೊತದೆ, ಮತ್ತು ಹಿಂದೆಲ್ಲ ಮರದಿಂದ ಮನೆ ಮಾಡೋದು ಕಾಣಿಸ್ಕೊತೀವಿ. ನಮ್ಮಲ್ಲಿ ಈಗ ಇಲ್ಲಿ ಏನು ಹೇಳ್ಬಿಡ್ತಾರೆ ಅಂದರೆ, ಇಷ್ಟು ದೇವತೆಗಳೆಲ್ಲ ಇಲ್ಲಿ ಇದ್ದಾವೆ, ಇವೆಲ್ಲ ಈಗ ನಾವು ಇಲ್ಲಿ ಇದನ್ನು ನಮ್ಮ ನಂಬಿಕೆ ಏನು ಹಿರಿಯವರು ಬೆಳೆಸ್ಕೊಂಡು ಬಂದರು, ಅದನ್ನು ಇವತ್ತು ಸಹ ಒಂದು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಅದರಿಂದ ನಡ್ಕೊಂಡು ಮಕ್ಕಳಿಗೆಲ್ಲ ಬುದ್ಧಿವಾದ ಹೇಳ್ಕೊಂಡು ಇದನ್ನ ಮರಿಬಾರ್ದು. ನಾನು ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ, ಹಿಂಗೆ ಹಿರಿಯವರು ಈಗ ಇಲ್ಲ, ಈಗ ನಾನೇ ಹಿರಿಯವನಾಗಿದ್ದೀನಿ, ನೀವೆಲ್ಲ ಹಿಂದೆ ಉಳಿದ ಮಕ್ಕಳು ಇದನ್ನ ಮುಂದೆ ಬೆಳೆಸ್ಕೊಂಡು ಹೋಗಬೇಕು, ಹಾಳು ಮಾಡಲಿಕ್ಕೆ ಹೋಗಬಾರ್ದು. ಇದರ ನಂಬಿಕೆ ಯಾವತ್ತು ತುಂಬ ಇದೆ, ಇದು ಮನೆ ದೇವರಾಗಿದೆ, ಯಾವತ್ತೂ ಇದನ್ನು ನೀವು ಮರಿಬಾರ್ದು ಅಂತ ಹೇಳಿ ಇವತ್ತು ದಿವಸ ಅವರು ಗೊತ್ತು ಮಾಡಿಸ್ಕೊಂಡು ಇವತ್ತು ಮನೆ ಮುಂದುವರಿಸ್ತಾ ಹೋಗ್ತಾರೆ ಅನ್ನೋದು ಪೂಜಿಸಿಕೊಂಡು ಮತ್ತೆ ಹೇಳ್ಕೊಂಡು ವರ್ಷದಲ್ಲೆಲ್ಲ ಏನು ನಮ್ಮಲ್ಲಿ ಈಗ ಒಂದು ಇರ್ತದೆ ಹಿರಿಯವರಾಗಿ ಅವರೆಲ್ಲ ಈಗ ಅವರಿಗೆಲ್ಲ ಒಂದು ನಮ್ಮಲ್ಲಿ ವರ್ಷದಲ್ಲಿ ಉಗಾದಿ ಹಬ್ಬ ಮಾಡ್ತೀವಿ ನಾವು. ಉಗಾದಿ ಹಬ್ಬ ಮಾಡಿದಾಗ ಆ ಉಗಾದಿ ಹಬ್ಬದಲ್ಲೆಲ್ಲ ಒಂದೊಂದು ಎಡೆ ಹಾಕ್ತೀವಿ ನಾವು. ಇಲ್ಲಿ ಸಹ ಅಷ್ಟೇ ಈ ಥರ. ಇದೊಂದು ಕೇಳೋಣ ದ್ರೋಬೇಣ, ನಿಮ್ಮ ಹಬ್ಬಗಳಲ್ಲೇ ದೊಡ್ಡ ಹಬ್ಬ ನಾವೆಲ್ಲ ಯುಗಾದಿ ನಾವು ಮಾಡ್ತೀವಿ ಅಲ್ವಾ, ನೀವು ಇಲ್ಲಿ ನಾವು ಮಾಡದೇ ಇರೋಂಥ ಹಬ್ಬ ಯಾವುದು? ಕುಂಡೆ ಹಬ್ಬ ಅಂತ ಒಂದು. ಕುಂಡೆ ಹಬ್ಬ ಕಲ್ಸರಿ, ನಮ್ಮ ಕಲ್ಸರಿ ಹಬ್ಬ. ಆ ಕಲ್ಚರ್ ಹಬ್ಬ ಹೆಂಗೆ ಬರ್ತಂದ್ರೆ ಹೇಳ್ಬೋದಾ? ಹೇಳಿ. ಈಗ ಜೇನು ಕುರುಬ ಜನ ಆಗಿ ನಮಗೆ ಈ ಥರದ ದೇವರುಗಳೆಲ್ಲ ನಮಗೆ ಒಂದು ಚಿಕ್ಕಲಾಗಿ ಅದು ಆವಾಗ ಹಾಗೆ ಹಿಂದೆ ದೇವ್ರ ಕಾಲದಲ್ಲೇ ಅದು ಹುಟ್ಟಿ ಬೆಳೆದು ನಮ್ಮ ಹಿಡಿತಕ್ಕೆ ಬಂದಿರೋಂಥದ್ದು, ಅವ್ರ ಹಿಡಿತದಲ್ಲಿ ನಾವು ಇರೋಂಥದ್ದು. ಈ ರೀತಿ ಗುರುತಿಸಿ ನಮಗೆ ದೊಡ್ಡ ದೊಡ್ಡ ದೇವರುಗಳಾಗಿ ಇವತ್ತು ನಮ್ಮ ಈ ಪ್ರಾಣಿಗಳಿಗೆಲ್ಲ ಒಡೆಯರಾಗಿ ಅವರ ಒಂದು ಸ್ಥಾನ ಅವರಿಗೆ ಕೊಟ್ಟು ಅವ್ರದ್ದೆಲ್ಲ ಪೂರ್ತಿ ಈಗ ಎಲ್ಲ ಅವರೆಲ್ಲ ಈ ಪ್ರಾಣಿಗಳಿಗೆಲ್ಲ
ಶಕ್ತಿ ತುಂಬೋದು. ಮತ್ತು ಈಗ ನಾವು ಏನಾರು ಹೋಗಿ ಬೇಡ್ಕೊಂಡ್ರೆ ಅದು ನಮ್ಮ ಜೊತೆಗೆ ದೇವರು ನಮಗೂ ಆಶೀರ್ವಾದನೆ, ಅವ್ರಿಗೂ ಆಶೀರ್ವಾದನೆ. ಈ ಥರ ಹಿಂಗೆಲ್ಲ ನಮ್ಮನ್ನ ಈಗ ನೋಡಿಕೊಂಡು ಸಾಕಿ, ಹಂಗಾಗಿ ಇವೆಲ್ಲ ನಮ್ಮ ದೇವರು ಪ್ರಾಣಿ ಅಂತ ನಾವು ಹೇಳ್ಕೊಂಡು ಇವತ್ತಿಗೆ ಅದರ ಸತ್ಯ ಶಾಸನ ನಾವು ಯಾವತ್ತೂ ಬಿಟ್ಟಿಲ್ಲ, ಅದು ನಮ್ಮನ್ನು ಬಿಟ್ಟಿಲ್ಲ. ಇದು ಇವತ್ತಿಗೂ ಕಾಣಿಸ್ಕೊತದೆ. ಈಗ ನಾವು ಈಗ ನೋಡಿ, ಈಗ ಒಂದು ದಸರಾಗೆ ಹೋಗ್ತೀವಿ, ಅಲ್ಲೆಲ್ಲ ಈಗ ನಾವು ಎಲ್ಲ ದೇವರುಗಳಿಗೆ ಪೂಜೆ ಮಾಡೋದಿಲ್ಲ, ನಿಲ್ಸ್ಕೊಂಡು ಆನೆನ ಅಲ್ಲಿ ನಿಲ್ಸಿ ಪೂಜೆ ಆದಮೇಲೆ ಹೋಗಿ ಅಲ್ಲಿ ನಾವು ಈಗ ಸಾಮೂಹಿಕ ತಾಯಿಗೆ ಆಗಲೇ ಜ್ಞಾನ ಮಾಡಿಬಿಡ್ತೀವಿ. ಏನು ಮಾಡ್ತೀರಿ? ಜ್ಞಾನ ಮಾಡ್ಕೊಳ್ಳೋದು, ನೆನೆಸ್ಕೊಳ್ಳೋದು. ಆ ನೆನೆಸ್ಕೊಳ್ಳೋದು ಹೆಂಗಿರುತ್ತೆ ಅಂದರೆ, ಇವತ್ತಿಗೂ ನಮ್ಮಲ್ಲಿ ಎಲ್ಲ ದೇವತೆಗಳದ್ದು ಆಯಿತು ಪೂಜೆ. ಇನ್ನು ನಿನ್ನಲ್ಲಿ ಬಂದುಬಿಡ್ತೀವಿ ತಾಯಿ, ಇನ್ನು ನಿಮ್ಮ ಮಕ್ಕಳ ಕೆಲಸ, ನೀವು ತಾಯಿ ತೆರೆದು ಇನ್ನು ಆಶೀರ್ವಾದ ಅವ್ರಿಗೆ ಸಿಕ್ಕಬೇಕು, ಆಮೇಲೆ ನಮಗೂ ಸಿಕ್ಕಬೇಕು. ಯಾರು ಅಲ್ಲಿ ಬರುವಂಥ ಜನಸಂಖ್ಯೆ ಬಂದರೆ ಅದನ್ನ ನೋಡಲಿಕ್ಕೆ ಹೋದರೆ ಇವತ್ತಿಗೆ ಅದನ್ನ ನಾವು ಕಣ್ಣು ಹಾಕಿ ವಿರುದ್ಧ ಮಾಡೋದಲ್ಲ, ಅದನ್ನ ಖುಷಿ ಮಾಡೋದು. ಅದು ಅವ್ರು ನೋಡಿ ಬಂದಿರೋದು ಯಾರಿಗೋಸ್ಕರ? ಇಲ್ಲಿ ಬಂದರೆ 12 ಆನೆಗೋಸ್ಕರ. ಅಲ್ಲಿ ಇಂಥದ್ದನ್ನ ನೋಡಲಿಕ್ಕೆ ಬಂದರೆ ಎಂಥ ಪ್ರೀತಿಯ ಪ್ರಾಣಿ ನೋಡಿ, ಅದು ಕೆಲಸ ಮಾಡೋದನ್ನ ನೋಡಿ, ಮತ್ತೆ ಅಲ್ಲಿಂದ ನಿನ್ನ ಹೆಸರಲ್ಲಿ ನಿನಗೆ ಕೈ ಮುಗಿದು ಅವಕ್ಕೂ ಕೈ ಮುಗಿದು ಖುಷಿ ಮಾಡುವಂಥದ್ದು. ಖುಷಿ ಮಾಡಿ ಇವತ್ತು ಸಂತೋಷದಿಂದ ಚಿಕ್ಕ ಮಕ್ಕಳನ್ನು ಹಿಡಿದಿದ್ದು, ವಯಸ್ಸಪಟ್ಟವರನ್ನು ಹಿಡಿದಿದ್ದು ಇಡೀ ಹಂಗೆ ಕಾಣಿಸ್ಕೊಂಡು ನೋಡಲಿಕ್ಕೆ ಹೋದರೆ ಇದು ನಿಜವಾದ ನಾವು ಈ ಮನುಷ್ಯಂಬ ಏನು ಹಿಂದೆಂದ ದೇವರು ಹುಟ್ಟಿಸ್ತೋ ಆ ಪರಂಪರೆಯನ್ನು ನಾವು ಇವತ್ತು ಸಂಸ್ಕೃತವಾಗಿ ನಾಡಹಬ್ಬ ಮಾಡ್ತಾ ಹೇಳಿ ಹೋಗ್ತಾ ಇದ್ದೀವಲ್ಲ, ಇದಕ್ಕೆ ನಿಜವಾಗ್ಲೂ 100ಕ್ಕೆ 100 ಕರೆಕ್ಟಾಗಿಯೇ ಇದೆ ಅನ್ನೋ ಒಂದು ಲೆಕ್ಕ ಸರ್ನ ನಾವು ಬರ್ತಾ ಇದ್ದೀವಿ ನಿಂದೆ ಎಲ್ಲ ಅಂತ ನಮ್ಮ ಒಂದು ಬೇಡಿಕೆ ಇರೋಂಥದ್ದು. ಇದು ದೇವ್ರದ್ದು ಯಾವ್ದಾದ್ರು ಹಾಡಿದ್ಯಾ ನೀವು ಹಾಡೋವಂಥದ್ದು ಪದ್ಯ? ಯಾವುದು ಇದಕ್ಕೆ? ನಿಮ್ಮ ದೇವಿಗೆ. ನಮ್ಮಲ್ಲಿ ದೇವ್ರಿಗೆ ಹಂಗೆ ಆಡುವಂಥದ್ದಲ್ಲ, ಹಿಂದಿನವರು ಆಡ್ತಿದ್ದಿರೋದು ದೇವರಲ್ಲಿ. ಗೊತ್ತಿದೆ ನಿಮಗೆ? ಅದು ಗೊತ್ತಿರೋದ್ರಲ್ಲಿ ಬಂದಾಗ ಅದು ನಾನು ಅದಕ್ಕೆ ಅಭ್ಯಾಸ ಮಾಡ್ಕೊಂಡಿಲ್ಲ, ಕೂತ್ ಕೇಳ್ತಿದ್ದೆ, ನೋಡ್ತಿದ್ದೆ ಅಷ್ಟೇ. ಅದು ಆ ಬುಂಡೆ ಹಿಡಿದು ಕರಿಯಾಗೆಲ್ಲ ಬರ್ತಿತ್ತು ಇದ್ದಾಗ, ಅದಿಲ್ಲ. ಮತ್ತು ಈ ಕಾಡಿಗೆ ಇರೋದು ಇದೆಲ್ಲ ಹಾಡು ಮಾಡಿದ್ದೀನಿ ನಾನು. ಯಾಕಂದರೆ ಅದಲ್ಲಿ ನಮ್ಮಲ್ಲಿ ಈಗ ನಾನು ಅಲ್ಲಿ ಆಡ್ತೀನಿ ಅದನ್ನಲ್ಲ, ಇಲ್ಲಿ ನಮ್ಮಲ್ಲಿ ಪದ್ಯ ಅದನ್ನು ಆಗ ನಾವು ಜೊತೆಗೋದು ಹಿಂಗೆ. ನಮ್ಮಲ್ಲಿ ಈಗ ಈ ಒಂದು ಏನು ನಮ್ಮ ದೇವರುಗಳನ್ನ ನಾವು ಅವರ ಹೆಸರು ಹೇಳ್ಕೊಂಡು, ಮತ್ತು ಅವ್ರದ್ದು ಆದ ಏನು ನಮ್ಮ ನಂಬಿಕೆನ ಒಂದು ಸತ್ಯ ಶಾಸಗಳು ಅವರಲ್ಲಿ ಇರೋವಂಥದಕ್ಕೆ ಅವರಲ್ಲಿ ನಾವು ಈಗ ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಬೇಕು. ಮತ್ತು ಮಕ್ಕಳ ಕಾಲಾಗೆ ಅವ್ರನ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಅವರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಈ ಥರ ಎಲ್ಲ ಅದು ತಲಾಂತರದಿಂದ ನಡೆದು ಬಂದಂಥದ್ದು. ಹೀಗಾಗಿ ಯಾರು ಮರಿಬಾರ್ದು. ಅದು ನಮ್ಮ ಮನೆ ದೇವತೆಗಳಲ್ಲಿ ಬಂದಾಗ ನಮ್ಮ ಮನೆ ದೇವರಾಗಿ ನೀನೇ ತಾಯಿ ತಂದೆ ಎಲ್ಲನೂ ನಿಂದೆ ಆದ ಮಾಲೆ ತೂಕಿ ನಿಂತ ಮೇಲೆ ನೀನು ಅದಕ್ಕೆ ಒಡೆಯನೂ ಹೌದು ತಾಯಿನೂ ಹೌದು. ಈ ಥರ ಹಿಂಗೆ ಜವಾಬ್ದಾರಿ ಇದ್ದಾಗ ನಮ್ಮ ಮಕ್ಕಳನ್ನ ನೀನೇ ತಾನೇ ನೋಡಬೇಕು. ಏನೋ ಪೀಡೆ ಪಿಶಾಚಿ ಗಾಳಿಗಳು ಇಂಥವೆಲ್ಲ ಯಾವುದು ತಗಲದಂಥ ರೀತಿಯಲ್ಲಿ ಎಚ್ಚರಿಕೆ ನಿಂದೆ ಆಗಿರಬೇಕು. ಹಂಗಾಗಿ ಈ ನಮ್ಮ ಹಿರಿಯವರೆಲ್ಲ ಈ ರೀತಿ ಅದಕ್ಕೆ ಜವಾಬ್ದಾರಿನ ಕೊಟ್ಟು ಒಪ್ಪಿಸಿ ಮುಂದೆಗಾರು ನೀನೇ ಸಾಕಬೇಕು, ನಾವಲ್ಲ ಮನಸ್ಸು ಏನಿದಿರ್ತಾನೆ ನಾವು ಎಷ್ಟಕ್ಕೆ ನಾವು ಅಷ್ಟೇ ಇರೋ ತನಕ ನಿಮ್ಮಲ್ಲಿ ನಾವು ಈ ಬೇಡಿಕೆನ ಈಡೇರಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಹಾಗಾಗಿ ತಾಯಿ ಇವತ್ತಿಗೂ ಸಹ ನೀವು ನಿಮ್ಮ ಮಗಂಗೆ ಹೇಳ್ಕೊಡ್ತೀರಿ, ಮಗಳಿಗೆ ಹೇಳ್ಕೊಡ್ತೀರಿ, ಸೊಸೆಗೆ ಹೇಳ್ಕೊಡ್ತೀರಿ, ಅವ್ರ ಸೊಸೆನೂ ಮನೆಯಿಂದ ಕಲ್ತ್ಕೊಂಡ್ ಬಂದಿರ್ತಾರೆ, ಮೊಮ್ಮಕ್ಕಳಿಗೆ ಹೇಳ್ಕೊಡ್ತೀರಿ. ಅದರಲ್ಲಿ ಇನ್ನೊಂದು ಮಾತಿದೆ, ಅದು ಹೆಂಗಾರೆ ಈಗ ಒಂದು ಮನೇಲಿ ಹೋಗಿ ಹೆಣ್ಣು ತರ್ತೀವಿ ನಾವು, ಆ ತಂದಾಗ ಅಲ್ಲಿ ಏನು ಹೇಳ್ತಾರೆ, ನಮ್ಮ ತಾಯಿ ಮಾವಂತಿರು ಇರ್ತಾರೆ, ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಹಳಬರು ಇರ್ತಾರೆ. ಅವರ ಕಡೆಯವರನ್ನು ಅಲ್ಲಿ ದೇವರು ಇದ್ದರೆ ನಾವೀಗ ಫಸ್ಟು ಹೋಗಿ ದೇವ್ರ ಮನೆಗೆ ಅಲ್ಲಿ ಇದು ಎಲ್ಲ ಏನು ಹಿಂದೆಲ್ಲ ಕರಿಮಣಿ ಕಟ್ಟುವಂಥದ್ದು ತಗೊಳ್ಳೋದು, ಬಟ್ಟೆ ಈ ಕಡೆನೂ ಕೊಡಬೇಕು ನಾವು, ಕೊಟ್ಟು ಅವ್ರನ್ನ ಅದ್ರಲ್ಲಿ ಹಾಕಿ ಫಸ್ಟ್ ಹೋಗೋದೇ ದೇವ್ರ ಮನೆಗೆ. ಆ ದೇವ್ರ ಮನೆಯಲ್ಲಿ ಮಾತು ಕೊಡಬೇಕು. ಅವ್ರನ್ನ ಈಗ ನಮ್ಮ ಮನೆಗೆ ಕೊಟ್ಟಾಗ ಅಲ್ಲಿ ಅವರು ಇದು ಮಾಡಿ ಹೇಳ್ತಾರೆ, ದೇವರಿಗೆ ಒಪ್ಪಿಸಿ, ಇನ್ನು ನಿಮ್ಮ ಮನೆಗೆ ಒಪ್ಪಿಸ್ತೀವಿ, ನಮ್ಮ ಮಕ್ಕಳನ್ನ ಸಾಕೋದು ನಿಮ್ಮ ಕೆಲಸ, ನಿಮ್ಮ ಮನೆಯವ್ರದ್ದು ಅಂತ ದೇವ್ರ ಮುಂದೆ ದೇವ್ರ ಮುಂದೆ ಕಟ್ಟೋದು, ಕಟ್ಟಿ ಅಲ್ಲೇ ಮಾತಾಡಬೇಕು ದೇವರಿಗೆ. ಇನ್ಮೇಲೆ ನಾವು ನಮ್ಮ ಮನೆ ದೇವರಲ್ಲಿ ನಾವು ಸಾಕ್ತೀವಿ, ನಮ್ಮ ದೇವರಿಗೆ ನೀವು ಒಪ್ಪಿಸಿ ಕೊಡ್ತಾ ಇದ್ದೀರಾ ನಿಜ, ಅದು ನಾವಿನ್ನು ಮುಂದೆ ಸಾಕ್ತೀವಿ. ನಮ್ಮ ದೇವರು ಈಗ ನಿಮ್ಮ ದೇವರು ಏನು ಇಲ್ಲಿದೆ ಅವರು ಕೇಳ್ಕೊಂಡು ಕೂತಿದ್ದಾರೆ, ಅವರೆಲ್ಲ ಅವರ ಆಶೀರ್ವಾದ ನಮಗೆ ಬೇಕು. ಮಗಳಾಗಿ ಸಾಕ್ತೀವಿ, ಸೊಸೆ ಅಲ್ಲ ಮಗಳಾಗಿ. ನಮ್ಮ ಮನೆ ಆಯಿತು, ನಮ್ಮ ಮಗಳಾಯಿತು, ನಮಗೆ ಅವ್ರು ಬಂದರೆ ನಮ್ಮ ದೇವ್ರನ್ನ ಸಹ ಅವ್ರು ಆ ಕೆಲಸ ಮಾಡಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಇರ್ತಾರೆ. ಈ ಥರ ಅಂದರೆ ದೂರಕ್ಕೆ ನೆಂಟರು ಹೋಗೋದು.
ಆಗ ಯಾಕೆಂದ್ರೆ ಇಲ್ಲಿ ಒಂದು ಮನೆಗೆ ಕೊಟ್ಟಾಯ್ತು, ಕಷ್ಟ ಬರದಂಗೆ ನೋಡ್ಕೊಳ್ಳೋದು ನಿಮ್ಮದು ಅಂತ ಅವ್ರು ಒಪ್ಪಿಸ್ತಾರೆ. ಈ ಥರ ಇರೋದಲ್ಲಿ ನಮ್ಮ ಒಂದು ಜನಗದ ಸಂಸ್ಕೃತಿನ ಇದು ಮದುವೆ ಆಗಿ ಕರ್ಕೊಂಡು ಬರೋ ರೀತಿ ಅದು. ಅದು ಹಿಂದಿನ ಇದರಲ್ಲಿ ಈಗ ವಾದ್ಯ ಸೆಟ್ಲೆಲ್ಲ ಮಾಡ್ತಾರೆ, ಅಂದರೆ ಹಿಂದೆ ಹಿಂಗಿತ್ತು ಅಳಪುರ. ವಾದ್ಯ ಅಂದ್ರೆ ನೀವು ಹೇಳ್ದಂಗೆ ಅಳವರು ಆಮೇಲೆ ವಾದ್ಯ ಆ ಥರ. ಈ ವಾದ್ಯ ಸೆಟ್ ಈಗ ನಡೆಸಲ್ಲ ಇವಾಗ ನಾವು ಆ ಥರ. ನಮ್ಮಲ್ಲಿ ಇದು ಬರೀ ಇದು ಮಾತ್ರ ಏನಂತಂದರೆ ಬರೀ ಮಾತುಕತೆ ಅಂತೆ. ಹಿರಿಯವರು ಏನು ಹೇಳ್ತಾರೆ ಅದನ್ನ ಕೇಳಲೇಬೇಕು, ಕಡ್ಡಾಯವಾದ ನಿರ್ಧಾರ ಇತ್ತು. ಹಿಂಗೆ ಆ ಥರ ಮಾಡಿ ಒಪ್ಪಿಸಿ ಅವರೆಲ್ಲ ಈಗ ಅವ್ರಿಗೂ ಆಯಿತು, ನಮ್ಮಲ್ಲಿರೋ ಮನೆಯ ಮಕ್ಕಳಿಗೆ ಆಯಿತು, ಇನ್ನಿದ್ರ ಮಕ್ಕಳು ಯಾರ್ಯಾರು ಬರ್ತಾರೆ ಬರ್ಬೋದು. ನೆಂಟರಾಗಿ ಬಂದವರು ಸಹ ಅವರು ಸಹ ಬೇಡಿ ಹೇಳಿ ಈಗಲೂ ಅಳಬರಲ್ಲ ಬಂದರೆ ಹೇಳಿ ಕೇಳಿ ಹೋಯ್ತಾರೆ. ಚೆನ್ನಾಗಿ ನೋಡ್ಕೊಪ್ಪ, ಇದು ಅವ್ರಿಗೆ ನೋಡ್ಕೊಳ್ದೀಯಾ, ನೋಡ್ಕೋಬೇಕು ತಾಯಿ ಅಂತೇಳಿ ಹೇಳಿ ಅವ್ರದ್ದೇ ಆದ ಒಂದು ನಂಬಿ ನಮಸ್ಕಾರ ಮಾಡಿ ಹೋಯ್ತಾರೆ ಅಡ್ಡಾರಲ್ಲಿ ಈ ಥರ. ಹೀಗಾಗಿ ಇದುವರೆಗೂ ನಾವು ಈ ದೇವರು ನಮ್ಮ ಮನೆಯಲ್ಲಿ ಇವತ್ತಿಗೂ ಹಿಂದೆಂದನೇ ಇರೋವಂಥದ್ದು ಮಾಡ್ಕೊಂಡು ಬಂದಿದ್ವಿ. ನಮ್ಮಲ್ಲಿ ಈಗ ಒಂದು ನಂಬಿಕೆ ಸರಿ ಇದೆ ಅಂತಾನೆ. ಯಾಕಂದರೆ ನಾವು ಒಂದು ತಾಳಮರ ಹೇಳೋಗೇನಿಲ್ಲ, ಅವರು ಮಾಯಾ ಸರ್ಕಾರದವರು, ನಾವು ನಿರ್ಲೋಕ ಸರ್ಕಾರದವರು. ಹಿಂಗೆಲ್ಲ ಇದ್ದಾಗ ನಾವು ಭಾಳ ಸತ್ಯವಾಗಲೇ ಇರಬೇಕು, ಒಳ್ಳೆ ಮನಸ್ಸಿಂದ ಇರಬೇಕು. ಮತ್ತಲ್ಲಿಂದ ನಮ್ಮ ನಂಬಿಕೆ ಯಾರಿಗಾದ್ರು ನಮ್ಮ ನುಡಿಗಳು ತಪ್ಪು ಬರಬಾರ್ದು. ಹಿಂಗೆಲ್ಲ ಆಗಿ ಎಲ್ಲರ ಮೇಲೆ ನಂಬಿಕೆ ನಮ್ಮಲ್ಲಿ ಭಾಳ ದೊಡ್ಡದು. ನಾವು ದೇವ್ರನ್ನ ನಂಬಿ ಇವತ್ತಿಗೆ ಸಹ ಅದಕ್ಕೆ ದೇವ್ರನ್ನ ಭಾಳ ನಂಬಿದ್ದೀವಿ, ಭಾಳ ಇಷ್ಟ, ಭಾಳ ದೊಡ್ಡ ಒಂಥರ ಭಕ್ತರೂ ಅಷ್ಟೇ, ನಾವು ವ್ಯಕ್ತಿನೂ ಅಷ್ಟೇ. ಹಂಗಾಗಿ ನಮ್ಮ ಜೊತೆ ಇವತ್ತಿಗೆ ಸಹ ನಮ್ಮಲ್ಲಿ ಏನು ಪ್ರಾಣಿ ಜೊತೆ ಕೆಲಸ ಮಾಡ್ತಿದ್ವಿ ಅವ್ರು ನಾವು ಹೇಳಿದಂಗೆ ಕೇಳಿಕೊಂಡು, ನಾವು ಅವ್ರು ಹೇಳಿದಂಗೆ ಕೇಳಿಕೊಂಡು ಖುಷಿಯಿಂದ ಇದ್ದೀವಿ. ಭಾಳ ಖುಷಿ ನಮಗೆ. ನಾವು ಎಲ್ಲ ಒಂದು ಆನೆನ ಪಳಗಿಸ್ಬೇಕಾದ್ರೆ ಒಂದು ಆನೆ ನಡೀತಂತ ಎಲ್ಲ ಸಂಸಾರನಲ್ಲಿ ಹೋಗ್ಲಿದ್ದೀವಿ, ಅಡಿಗೆಲ್ಲ ಅಲ್ಲಿ ಕ್ಲೀನ್ ಮಾಡ್ಕೊಂಡಿರೋದು, ಅದಕ್ಕೆ ನೀರು ಹೊತ್ತಾಕೋದು, ಮತ್ತು ನಮ್ಮ ಆನೆ ಅಂತಲೇ ಕರೆಯೋದು, ಸರ್ಕಾರ ಆನೆ ಅಂತ ಕರೆಯೋದು. ನಮಗೆ ಒಂದು ನೋಡಿ ಹೆಂಗೆ ಎಂಥ ಒಂದು ಅದೃಷ್ಟ ಅಂದರೆ ಚೆನ್ನಾಗಿದ್ದೀವಿ. ಅಂದರೆ ಕೆಲವು ಜನ ಈಗ ಹೋಯ್ತಾ ಹೋಯ್ತಾ ಬೇರೆ ಬೇರೆ ಥರ ಈ ಕಳ್ಳು ಕುಡಿಯೋದ್ರಲ್ಲೆಲ್ಲ ಸ್ವಲ್ಪ ಹಂಗೆ ಆಗ್ಬಿಟ್ಟು ಅದು ಸ್ವಲ್ಪ ಆಸೆ, ಸ್ವಲ್ಪ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಹೇಳ್ತಾ ಇದ್ದಾರೆ ಅಂತ ಆಗ್ಬಿಟ್ಟಿದೆ. ಇಲ್ಲ, ನಮ್ಮ ಹಿರಿಯವರಲ್ಲಿ ಭಾಳ ಶ್ರೇಷ್ಠವಾಗಿ ಶಿಸ್ತಾಗಿ ಇವತ್ತಿಗೆ ಸಹ ದೇವ್ರನ್ನ ನಂಬಿ ಬದುಕಿದವರಾಗಿದ್ವಿ. ನಮ್ಮ ಈ ಥರ ಒಂದು ನಮ್ಮ ಸಂಸ್ಕೃತಿ ನಡೀತಾ ಇದೆ ಈಗ ಜೇನು ಕುರುಬರು. ತುಂಬ ಚೆನ್ನಾಗಿ ಎಲ್ಲದನ್ನು ವಿವರಗಳನ್ನು ಕೊಟ್ಟಿದ್ದೀರಿ ಡೋಬಿ ಅಣ್ಣ. ಖುಷಿ ಆಯಿತು ಈ ನಿಮ್ಮ ಕಲ್ಚರ್ ಕೇಳಿ, ನಿಮ್ಮ ಪದ್ಧತಿ, ನಿಮ್ಮ ಆಚಾರ ವಿಚಾರ, ನಿಮ್ಮಲ್ಲಿ ಭಕ್ತಿ, ಶುದ್ಧತನ ಎಲ್ಲವನ್ನೂ ತುಂಬ ಚೆನ್ನಾಗಿ ನಮಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ, ಪ್ರತಿಯೊಂದನ್ನು ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಕೋರ್ತೀನಿ. ಈಗ ವೀಕ್ಷಕರೇ, ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಡೋಬಿ ಅಣ್ಣ ಅವರೇ ನಮ್ಮ ಜೊತೆಲಿರ್ತಾರೆ. ಅವರು ನಮ್ಮನ್ನ ಇವಾಗ ಇದೇ ಈ ಕಲ್ಚರ್ ಈವೆಂಟು ಅಂದರೆ ಹಬ್ಬಗಳು ಬರ್ಬೋದು, ಆವಾಗಿನ ಟೈಮಿಂದು, ಅಥವಾ ದೇವರನ್ನ ಪೂಜಿಸುವಂಥ ಟೈಮ್ ಆಗಿರ್ಬೋದು, ಯುಗಾದಿ, ಅವ್ರದ್ದೇ ಒಂದು ಹಬ್ಬಗಳಿಂದ ವಿಭಿನ್ನವಾದ ಹಬ್ಬಗಳಿದ್ದಾವೆ. ಆ ಹಬ್ಬ ಬಂದಾಗ ಇಲ್ಲಿಯ ಜನಾಂಗ, ಕುರುಬು ಜನಾಂಗ, ಜೇನು ಕುರುಬರೆಲ್ಲರೂ ಸೇರಿ ಆಚರಣೆ ಮಾಡಿಕೊಂಡು ಅವ್ರ ಖುಷಿಗೆ ಒಂದು ಫೈರ್ ಕ್ಯಾಂಪ್ ಅಂತ ಹಾಕ್ಕೊಂಡು ಅವರ ವೇಷಭೂಷಣೆ, ಸೊಪ್ಪು, ಟೋಪಿ, ಅದು ಎಲ್ಲ ಎಲೆಗಳಂತ ಇರೋವಂಥದ್ದು, ಮತ್ತು ಅರ್ಶಿನ, ಕುಂಕುಮ, ಕಪ್ಪು ಅದೆಲ್ಲ ಬಳ್ಕೊಂಡು ಒಂದು ಡ್ಯಾನ್ಸ್, ಒಂದು ಫೋಕ್ ಡ್ಯಾನ್ಸ್ ಅಂತ ಹೇಳ್ಬೋದು, ಅವರ ಕಲ್ಚರ್ ಆ್ಯಕ್ಟಿವಿಟೀಸ್ ಅದು. ಸೊ ಅದನ್ನು ನಾನು ಈಗ ಮುಂದಿನ ವೀಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಧನ್ಯವಾದಗಳು.